ನಮಸ್ಕಾರ ಸ್ನೇಹಿತರೆ, ತುಂಬಾ ಖುಷಿ ಆಗ್ತಾ ಇದೆ. ಈ ಲೈವ್ ಅಲ್ಲಿ ನಾನು ಒಬ್ಬ ವ್ಯಕ್ತಿನ ಪರಿಚಯ ಮಾಡ್ಕೊಡ್ತೀನಿ. ನಾನು ಎಷ್ಟು ಚೆನ್ನಾಗಿ ಆಕ್ಟಿವ್ ಆಗಿ ಮಾತಾಡ್ತೀನಲ್ವಾ, ಯಾವುದೇ ಒಂದು ಸಬ್ಜೆಕ್ಟ್ ಕೊಟ್ಟರು ಕೂಡ ಅದನ್ನ ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡಿದ್ರೆ ಮಾತ್ರ ನಿಮ್ಗೆ ಕಂಟೆಂಟ್ ಹೇಳಕ್ಕೆ ಸಾಧ್ಯ ಆಗುತ್ತೆ. ಲೈವ್ ಅಲ್ಲಿ ಆಗಿರ್ಬೋದು, ಇಲ್ಲ 1-to-1 ಅಲ್ಲಿ ಆಗಿರ್ಬೋದು. ಅದೇ ತರ ಒಬ್ಬ ವ್ಯಕ್ತಿ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ, ಸಿರ್ಸಿಯಿಂದ ಬಂದಿದ್ದಾರೆ ನಮ್ಮನ್ನ ಭೇಟಿ ಆಗಕ್ಕೆ. ಯಾಕೆ ಭೇಟಿಯಾಗಕ್ಕೆ ಬಂದಿದ್ದಾರೆ? ಅವ್ರದೇ ಆದಂತ ಒಂದು ದೊಡ್ಡ ಸಂಸ್ಥೆಯನ್ನ ಕಟ್ಟಿದ್ದಾರೆ, 11 ವರ್ಷದಿಂದ ರನ್ ಮಾಡ್ತಿದ್ದಾರೆ. ಅದ್ರಲ್ಲಿ ಏನೆಲ್ಲ ಕೋರ್ಸ್ಗಳು ಇದೆ ಅಂತ ನಾನು ಹೇಳೋದಾದ್ರೆ, ಈಗಿನ ಜನರೇಷನ್ಗೆ ಏನ್ ಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದನ್ನ ಅಪ್ಗ್ರೇಡ್ ಮಾಡ್ತಾ ಕೋಚ್ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ ಅಂತ ಹೇಳ್ಬೋದು. ಸಂಸ್ಥೆ ನೇಮ್ ಬಂದು PGSS ಇನ್ಸ್ಟಿಟ್ಯೂಟ್ ಸಿರ್ಸಿ. ಏನೆಲ್ಲ ಕೋರ್ಸ್ಗಳನ್ನ ಪ್ರೊವೈಡ್ ಮಾಡ್ತಾರೆ ಅಂತ ನಾನು ಬುಲೆಟ್ ಪಾಯಿಂಟ್ 2 ಹೇಳ್ತೀನಿ. ಅದಾದ್ಮೇಲೆ ಆ ಬ್ಯೂಟಿಫುಲ್ ಡೈನಾಮಿಕ್ ವರ್ಡ್ಸ್ಗಳನ್ನ ಯೂಸ್ ಮಾಡುವಂತ ವ್ಯಕ್ತಿನ ಪರಿಚಯ ಮಾಡ್ಕೊಡ್ತೀನಿ. ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಏನಾದ್ರು ಸ್ಟೂಡೆಂಟ್ಗಳು ಇಲ್ಲ ಸ್ಟಡಿನ ಡ್ರಾಪ್ ಔಟ್ ಮಾಡಿದ್ರೆ, ಇಲ್ಲ ಸ್ಟಡಿ ಮಾಡ್ಕೊಂಡು ವಾಟ್ ನೆಕ್ಸ್ಟ್ ಅಂತ ಅನ್ಕೊಳ್ಳೋರಿಗೆ PGSS ಇನ್ಸ್ಟಿಟ್ಯೂಟ್ ಸೂಟೇಬಲ್ ಇನ್ಸ್ಟಿಟ್ಯೂಟ್ ಅಂತಾನೆ ಹೇಳ್ಬೋದು. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಏನಾದ್ರೂ ಡೌಟ್ ಇತ್ತು ಅಂದ್ರೆ ಖುದ್ದು ಆ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ವ್ಯಕ್ತಿನೇ ನಿಮ್ ಜೊತೆ ಮಾತಾಡ್ತಾರೆ, ನಿಮ್ ಜೊತೆ ಕೋಆರ್ಡಿನೇಟ್ ಮಾಡ್ತಾರೆ, ನಿಮ್ ಕ್ಲಾರಿಟಿ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಮತ್ಯಾಕ್ ತಡ? ಆ ಕೋರ್ಸ್ 2 ಬುಲೆಟ್ ಪಾಯಿಂಟ್ ಹೇಳ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ರೈಟ್ ನೌ ಹ್ಯಾಪನಿಂಗ್ ಇರುವಂತ ಒಂದು ಫೀಲ್ಡ್ ಅಂದ್ರೆ ಈವೆಂಟ್ ಮ್ಯಾನೇಜ್ಮೆಂಟ್, ಹೋಟೆಲ್ ಮ್ಯಾನೇಜ್ಮೆಂಟ್. ಮತ್ತೆ ಯಾರು ಮನೆ ಕಟ್ಟಲ್ಲ ಹೇಳಿ, ಎಲ್ಲರೂ ಮನೆ ಕಟ್ತಾರೆ. ಆ ಮನೆ ಕಟ್ಟಬೇಕಾದ್ರೆ ಇನ್ಸೈಡ್ ಇಂಟೀರಿಯರ್ ಬೇಕು. ಆ ಇಂಟೀರಿಯರ್ ನ ಪ್ರೊವೈಡ್ ಮಾಡುವಂಥದ್ದು, ಫ್ಯಾಷನ್ ಡಿಸೈನ್ ನ ಪ್ರೊವೈಡ್ ಮಾಡುವಂಥದ್ದು, ಇನ್ನು ಹಲವಾರಿದೆ. ನಾನೇ ಎಲ್ಲ ಹೇಳ್ಬಿಟ್ರೆ ಮತ್ತೆ ಆಗ್ತಾಡ. ಆ ಡೈನಾಮಿಕ್ ವ್ಯಕ್ತಿನ ನಾನು ನಿಮ್ಮನ್ನ ಪರಿಚಯ ಮಾಡ್ಕೊಡ್ತೀನಿ. ಲೆಟ್ಸ್ ಗೋ. ರಾಜು ಎನ್ ಕದಂ ಸರ್ನ ನಾನು ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಫಸ್ಟ್ ಆಫ್ ಆಲ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅರುಣ್ ಸರ್ಗೆ PGSS ಕಾಲೇಜ್ ಕಡೆಯಿಂದ ಧನ್ಯವಾದ ತಿಳಿಸ್ತೇನೆ. ಸೊ ವಿಷಯ ಹೇಳಬೇಕು ಅಂತ ಹೇಳಿದ್ರೆ, PGSS ಇನ್ಸ್ಟಿಟ್ಯೂಟ್ ಅಂತ ಹೇಳಿದ್ರೆ ಇದು ಪ್ರಗತಿ ಗ್ರಾಮೀಣ ಶಿಕ್ಷಣ ಸಂಸ್ಥೆ. ಇಲ್ಲಿ ನಾವು 1 ಇಯರ್ ಡಿಪ್ಲೊಮಾ ಕೋರ್ಸ್ ರನ್ ಮಾಡ್ತಾ ಇದ್ದೇವೆ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತ ಹೇಳಿದ್ರೆ, ಫಸ್ಟ್ ಕೋರ್ಸ್ ಬಂದ್ಬಿಟ್ಟು ಡಿಪ್ಲೊಮಾ ಇನ್ ಫೈರ್ ಅಂಡ್ ಸೇಫ್ಟಿ. ಸೊ ಫೈರ್ ಅಂಡ್ ಸೇಫ್ಟಿ ಕೋರ್ಸ್ ಅಂತ ಹೇಳಿದ್ರೆ ಕೆಲವರು ಗೊತ್ತಿರಬಹುದು. ಇವತ್ತು ಎಲ್ಲಿ 100ಕ್ಕಿಂತ ಹೆಚ್ಚು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು ಆ ಸ್ಥಳಗಳಲ್ಲಿ ಇವತ್ತು ಕಡ್ಡಾಯವಾಗಿ ಫೈರ್ ಅಂಡ್ ಸೇಫ್ಟಿ ತಗೋಬೇಕು ಅಂತ ಹೇಳಿ ಆಕ್ಟ್ ಆಗಿದೆ. 1948 ಆಕ್ಟ್ ಪ್ರಕಾರ ಇವತ್ತು ಎಲ್ಲ MNC ಕಂಪ್ನಿಗಳೇ ಆಗಿರ್ಬೋದು, ಸಕ್ಕರೆ ಕಾರ್ಖಾನೆಗಳೇ ಆಗಿರ್ಬೋದು, ಏರ್ಪೋರ್ಟ್ಗಳೇ ಆಗಿರ್ಬೋದು, ಇವತ್ತು ಶಾಪಿಂಗ್ ಮಾಲ್ಗಳೇ ಆಗಿರ್ಬೋದು, ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲಿ ಕೂಡ ಇವತ್ತು PGSS ಅಲ್ಲಿ ಕಲಿತ ವಿದ್ಯಾರ್ಥಿ ಇವತ್ತು ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ಆಗಿರ್ಬೋದು ಜಾಬ್ನ ಮಾಡ್ತಾ ಇದ್ದಾರೆ. ಸೊ ಫೈರ್ ಅಂಡ್ ಸೇಫ್ಟಿ ಜೊತೆಗೆ ಇವತ್ತು ನಮ್ಮ ಕೋರ್ಸ್ ಮತ್ತೊಂದು ಇದೆ, ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಇದೆ. ಸೊ ಇವತ್ತು ಸ್ನೇಹಿತರೆ ಒಂದು ವಿಷಯನ ಅರ್ಥ ಮಾಡ್ಕೋಬೇಕು. ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಎಷ್ಟೋ ಜನ ಅನ್ಕೋತಾರೆ ಇದು ಲೇಬರ್ ಕೋರ್ಸ್ ಆಗಿರ್ಬೋದು, ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ನೆಲ ಬರ್ಸೋದು, ಭಟ್ರ ಕೆಲಸ, ವೆಟ್ರ್ ಕೆಲಸ ಆಗಿರ್ಬೋದು ಅಂತ ಹೇಳಿ ಆ ತರ ಕೋರ್ಸ್ ಆಗಿದ್ರೆ ರೋಡಲ್ಲಿ ಹೋಗೋರು ಇವತ್ತು ಸಾವಿರಾರು ಜನ ಸಿಗ್ತಾರೆ. ಬಟ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಒಂದು 3 ಸ್ಟಾರ್ 4 ಸ್ಟಾರ್ 5 ಸ್ಟಾರ್ ಏರ್ಲೈನ್, ಕ್ರೂಸ್ ಲೈನ್ ಜಾಬ್ ಮಾಡುವಂತ ನಿಮ್ಗೆ ಆಸಕ್ತಿ ಇದೆ ಅಂತ ಹೇಳಿದ್ರೆ ನೀವು ಬೆಸ್ಟ್ ವಿಷಯ ಏನಂತ ಹೇಳಿದ್ರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ ತಾವು ಆಯ್ಕೆ ಮಾಡ್ಕೋಬಹುದು. ಜೊತೆಗೆ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಮತ್ತೊಂದು ಕೋರ್ಸ್ ಇದೆ, ಅದುವೇ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್. ಸೊ ಇದು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅಂತ ಹೇಳಿದ್ರೆ ಎಷ್ಟೋ ಜನ ಅಂತಾರೆ ಇವತ್ತು ಸೊ ಇದು ಬಟ್ಟೆ ಹೊಲಿಯುವಂತ ಕೋರ್ಸ್ ಆಗಿರ್ಬೋದು ಅಂತ ಹೇಳಿ. ನೋಡಿ, ಫ್ಯಾಷನ್ ಡಿಸೈನಿಂಗ್ ಇದು ಹೆಣ್ಮಕ್ಕಳಿಗಂತಾನೆ ಪರ್ಟಿಕ್ಯುಲರ್ ಆಗಿ ಡಿಸೈನ್ ಮಾಡಿರುವಂತ ಕೋರ್ಸ್. ಇದು ವಸ್ತ್ರ ವಿನ್ಯಾಸ ಅಂತ ಹೇಳ್ತೇವೆ. ಇವತ್ತು ಅರಿ ವರ್ಕ್ ಆಗಿರ್ಬೋದು, ಜರ್ದೋಶ್ ವರ್ಕ್ ಆಗಿರ್ಬೋದು, ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಿರ್ಬೋದು, ಕ್ಲಾತಿಂಗ್ ಕನ್ಸ್ಟ್ರಕ್ಷನ್, ನಮ್ಮಲ್ಲಿ 24 ಗಾರ್ಮೆಂಟ್ ಹೇಳ್ಕೊಡ್ತಾರೆ ಸರ್. ಜೊತೆಗೆ ಒಂದು 7 ಸಬ್ಜೆಕ್ಟ್, ಜೊತೆಗೆ ಇವತ್ತು ಕಮ್ಯುನಿಕೇಶನ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತೇಳಿ ನಮ್ಮ ಪರಿಧಿಯ ಜೊತೆಯಲ್ಲಿ ಯಾವುದೇ ಕೋರ್ಸ್ ಮಾಡಿದ್ರು ಕೂಡ ಸ್ಪೋಕನ್ ಇಂಗ್ಲಿಷು, ಕಂಪ್ಯೂಟರ್, ಹಿಂದಿ ಕಂಪಲ್ಸರಿ ನಾವು ಉಚಿತವಾಗಿ ಎಜುಕೇಶನ್ ಕೊಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಮೇನ್ ಬೇಕೇ ಬೇಕು. ಇವತ್ತು ನಮ್ಮ ಜೊತೆ ನಾವು ಕಮ್ಯುನಿಕೇಶನ್ ಮಾಡ್ಬೇಕಂದ್ರೆ ಇಂಗ್ಲಿಷ್ ಬೇಕು. ಇವತ್ತು ಜಾಬ್ ಮಾಡಕ್ ಹೋಗ್ತಾರೆ, ಅಲ್ಲಿ ಆಂಧ್ರ, ರಾಜಸ್ಥಾನಿ ಜನ ಇರ್ತಾರೆ, ಬಿಹಾರಿ ಜನ ಇರ್ತಾರೆ, ಅವ್ರ ಜೊತೆ ನಾವು ಕಮ್ಯುನಿಕೇಟಿವ್ ಮಾತಾಡಬೇಕು ಅಂತ ಹೇಳಿದ್ರೆ ನಮ್ಗೆ ಇಂಗ್ಲಿಷು, ಹಿಂದಿ ಬೇಕೇ ಬೇಕಾಗುತ್ತೆ. ಸೊ ಹಾಗಾಗಿ PGSS ಕಾಲೇಜ್ ಜೊತೆ ಇವತ್ತು ನಮ್ಮಲ್ಲಿ ಯಾವುದೇ ಕೋರ್ಸ್ ಆಯ್ಕೆ ಮಾಡ್ಕೊಂಡು ಕೂಡ ಇವತ್ತು ನಾವು ಹಿಂದಿ, ಇಂಗ್ಲಿಷ್, ಕಂಪ್ಯೂಟರ್ ಕೂಡ ಇವತ್ತು ಉಚಿತವಾಗಿ ಎಜುಕೇಶನ್ ಕೊಡ್ತಾ ಇದ್ದೀವಿ. ಜೊತೆಗೆ ಇವತ್ತು ನಮ್ಮ ಕಾಲೇಜಿಗೆ ಮತ್ತೊಂದು ಕೋರ್ಸ್ ಇದೆ, ಡಿಪ್ಲೊಮಾ ಇನ್ ಇಂಟೀರಿಯರ್ ಡಿಸೈನಿಂಗ್ ಇದೆ. ಸೊ ಇಂಟೀರಿಯರ್ ಡಿಸೈನಿಂಗ್ ಅಂತ ಹೇಳಿದ್ರೆ ಇವತ್ತು ಹಳೆ ಕಾಲದಲ್ಲಿ ಮನೆಗಳನ್ನ ಕಟ್ತಿದ್ರು. ಹೇಗೆ ಮನೆಗಳನ್ನ ಕಟ್ತಿದ್ರು? ಮಣ್ಣಿನಿಂದ ಮನೆಗಳನ್ನ ಕಟ್ತಾ ಇದ್ರು.
ತಮಗೆಲ್ಲ ಗೊತ್ತಿರುವಂಥ ವಿಷಯ. ಇವತ್ತು ಮನೆಗಳನ್ನ ಕಟ್ತಾ ಇದ್ದಾರೆ, ಬಟ್ ಆ ಮನೆಗಳು ಹೇಗಿರ್ತಾ ಇದೆ ಇವತ್ತು ಎಲ್ಲ ಸಿಮೆಂಟಿಂದ. ಸೊ ಇತ್ತು ಮನೆಗಳನ್ನ ಕಟ್ಟಿದ ಆದ್ಮೇಲೆ ಅದು ಒಳಾಂಗಣ ಹೇಗಿರಬೇಕು, ಒಂದು ಕಿಚನ್ ರೂಮ್ ಹೆಂಗಿರಬೇಕು, ಒಂದು ಬೆಡ್ರೂಮ್ ಹೆಂಗಿರಬೇಕು, ಒಂದು ಟೈಲ್ಸ್ನ ಹೆಂಗೆ ಸೆಟ್ ಮಾಡಿರಬೇಕು, ಮಾರ್ಬಲ್ನ ಹೆಂಗೆ ಸೆಟ್ ಮಾಡಿರಬೇಕು, ಜೊತೆಗೆ ಇವತ್ತು ಪೇಂಟ್ ಕಾಂಬಿನೇಷನ್ ಹೆಂಗಿರಬೇಕು, ಲೈಟಿಂಗ್ ಕಾಂಬಿನೇಷನ್ ಹೆಂಗಿರಬೇಕು, ಒಂದು ಇಂಡೋ ಕರ್ಟನ್ ಹೆಂಗಿರಬೇಕು, ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಅವರು ಒಂದು ಕನಸಿನ ಮನೆನ ಕಟ್ಟಿರ್ತಾರೆ, ಆ ಮನೆ ಹೀಗಿರ್ಬೇಕು ಅಂತ ಇಷ್ಟಪಟ್ಟಿರ್ತಾರೆ. ಅದನ್ನ ಇವತ್ತು ನಮ್ಮ ಭಾಗದಲ್ಲಿ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದ್ರೆ ಸಿರ್ಸಿ ಕಡೆ ಏನಾಗ್ತಾ ಇದೆ ಅಂದ್ರೆ ಈ ತರ ಕೋರ್ಸ್ ಇಲ್ಲದಕ್ಕೆ, ಕಲ್ತವ್ರು ಇಲ್ಲದಕ್ಕೆ ಇವತ್ತು ಮುಂಬೈಯಿಂದ, ಬಾಂಬೆಯಿಂದ, ಚೆನ್ನೈಯಿಂದ, ಹೈದರಾಬಾದ್ನಿಂದ ಈ ಸ್ಕಿಲ್ಗಳನ್ನ ಕೋರ್ಸ್ಗಳನ್ನ ಕಲ್ತಿದ್ದವ್ರಿಗೆ ಕರ್ಕೊಂಡ್ ಬರ್ತಾ ಇದೆ. ಯಾಕೆ ತಾವು ಉತ್ತರ ಕನ್ನಡ ಭಾಗದಲ್ಲಿ ಕಲ್ತು ಜಾಬ್ನ ಮಾಡಬಾರ್ದು. ಜೊತೆಗೆ ಇವತ್ತು ನಾನು ಲಾಸ್ಟ್ ಒಂದು 20 days ಬ್ಯಾಕ್ ಇವತ್ತು ನಮ್ಮ ಅರುಣ್ ಸರ್ ಇವತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ರೀಲ್ನ ನೋಡೋ ಟೈಮಲ್ಲಿ ನೋಡಿದೆ. ಅದ್ಭುತವಾಗಿ ಇವತ್ತು ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಇವತ್ತು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಅರ್ಥ ಆಗಲ್ಲ ಅನ್ನೋರಿಗೆ ಅವ್ರು ತುಂಬಾ ಅದ್ಭುತವಾಗಿ ಅವ್ರ ಸಂಸ್ಥೆಗೆ ಬಂದಿದ್ದೆ. ನಾನು ಇಲ್ಲಿ ಎಲ್ಲವೂ ಕೂಡ ವೀಕ್ಷಣೆ ಮಾಡಿದೆ. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಅದ್ಭುತವಾಗಿ ಇವತ್ತು ಅವರು ಇವೆಂಟ್ ಮ್ಯಾನೇಜ್ಮೆಂಟ್ ನ ಇವತ್ತು ನಡೆಸ್ಕೊಡ್ತಾ ಇದ್ದಾರೆ. ಬಿ ಪ್ರಾಕ್ಟಿಕಲ್ ಆಗಿ ಅವರು ಏನು ಬೇಸಿಕ್ ಇಂದ ಏನ್ ಕಲಿಬೇಕು ಪ್ರತಿಯೊಂದು ಕೂಡ ಅವರು ಇವತ್ತು ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ. ಜೊತೆಗೆ ಒಂದು ಮಾತು ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಕಲಿಯುವಂತ ಮಕ್ಕಳಿಗೆ ಇವತ್ತು V.9 ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಇವತ್ತು ಫೌಂಡರ್ ಆದಂತಹ ಅರುಣ್ ಸರ್ ಇವತ್ತು ಏನ್ ನಡೆಸ್ಕೊಡ್ತಾ ಇದ್ದಾರೆ. ಇವತ್ತು ನಿಮಗೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೇನೆ. ನಾನು ಇವತ್ತು ಯಾರು ಏನ್ ಬೇಕಾದ್ರೆ ಈ ಸಂಸ್ಥೆ ಬಗ್ಗೆ ಅನ್ಕೋಬಹುದು. ನಾನು ಟು ಬಿ ಫ್ರ್ಯಾಂಕ್ ಹೇಳ್ತಾ ಇದ್ದೀನಿ, ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಮಕ್ಕಳನ್ನ ಫೋಕಸ್ ಮಾಡ್ತಾರೆ. ಕೇವಲ ಒಂದು ವಿದ್ಯಾರ್ಥಿ ಇದ್ರೂ ಪರವಾಗಿಲ್ಲ, ಎಷ್ಟು ವಿದ್ಯಾರ್ಥಿ ಇದ್ರೂ ಪರವಾಗಿಲ್ಲ, 10 ವಿದ್ಯಾರ್ಥಿಗಳನ್ನ ಮಾತ್ರ ಒಂದು ಬ್ಯಾಚ್ ಹಾಕಲ್ಲ ಅಂತ ಹೇಳ್ತಾರಲ್ಲ, ಅದು ಅವ್ರ ದೊಡ್ಡ ಗುಣ. ಸೊ ಯಾಕಂದ್ರೆ ಇದರ ಅರ್ಥ ಒಂದಿದೆ. ಯಾಕೆ ಈ ಕಾನ್ಸೆಪ್ಟ್ ತಗೊಂಡ್ಬಂದಾರ ಅಂದ್ರೆ ಅವರು ಸರ್ 10 ಜನ ಕಲ್ತರು ಕೂಡ ನೀಟಾಗಿ ಕಲಿಬೇಕು, ಅಚ್ಚುಕಟ್ಟಾಗಿ ಕಲಿಬೇಕು ಅಂತೇಳಿ ಅವರು ವಿಚಾರ ನನಗೆ ಕೇಳ್ಕೊಂಡಾದ್ಮೇಲೆ ನನಗೆ ತುಂಬಾ ಖುಷಿ ಆಯಿತು. ಜೊತೆಗೆ ಇವತ್ತು ಪ್ರಾಕ್ಟಿಕಲ್ ಆಗಿ ಕಲಿಯೋ ಜೊತೆಗೆ ಲರ್ನಿಂಗ್ ಅಂಡ್ ಅರ್ನಿಂಗ್ ಪ್ರೋಗ್ರಾಮ್ ಇದೆ. ಸೊ ಕಲಿಯುವ ಜೊತೆಗೆ ದುಡಿಮೆ ಮಾಡುವಂತ ಅವಕಾಶ ಕೂಡ ಇವತ್ತು ಕಲ್ಪಿಸ್ಕೊಡ್ತಾ ಇದ್ದಾರೆ. ಮತ್ತೆ ಅವರಲ್ಲಿ ಕಲ್ತಿರುವಂತ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ನಾನು ಬೆಳಿಗ್ಗೆ ಒಂದು ಪೂಜೆ ಮಾಡಿ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಿದ್ರು. ಅವರು ಕೆಲವು ವಿದ್ಯಾರ್ಥಿ ಫೀಡ್ಬ್ಯಾಕ್ ಅನ್ನು ತಗೊಂಡೆ ನಾನು. ಸೊ ಆ ಫೀಡ್ಬ್ಯಾಕ್ ತಗೊಂಡಾಗ ನನಗೆ ಅನಿಸ್ತಾ ಇರೋದು ಏನು ಅಂತ ಹೇಳಿದ್ರೆ ಎಷ್ಟೋ ಜನ ಇವತ್ತು ಸ್ವಂತಾಗಿ ಅವರು ಇವತ್ತು ಅವರು ಇವೆಂಟ್ ನ ಇದು ಅವರೇ ಒಂದು ಓನ್ ಆಗಿ ಬಾಸ್ ಆಗಿ ಅವರು ನಡೆಸ್ತಾ ಇದ್ದಾರೆ. ಇದರಿಂದನೇ ಅರ್ಥ ಆಗುತ್ತೆ ನಾವು ಕಲ್ತಿದ್ದು ವಿದ್ಯೆ ಚೆನ್ನಾಗಿದ್ರೆ ಮಾತ್ರ ನಾವು ಬಾಸ್ ಆಗಿ ನಾವು ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡಬಹುದು. ಸೊ ಇವತ್ತು ನನ್ನ ಪ್ರಕಾರ ಅವರು 5 ರಿಂದ 6 ಬ್ಯಾಚ್ ರನ್ ಮಾಡಿದ್ದಾರೆ. 5 ರಿಂದ 6 ಬ್ಯಾಚ್ ಪ್ರತಿಯೊಬ್ಬ ವಿದ್ಯಾರ್ಥಿಯಿಂದ 7 ಬ್ಯಾಚ್ ಇವತ್ತು ರನ್ ಮಾಡಿದ್ದಾರೆ. ಆ 7 ಬ್ಯಾಚ್ ನ ವಿದ್ಯಾರ್ಥಿ ಹೇಳುವಂತ ಫೀಡ್ಬ್ಯಾಕ್ ನಾವು ತಗೊಂಡು ಕೇಳ್ಕೊಂಡು ನೋಡಿದ್ರೆ ಇಲ್ಲಿ ಬಂದು ಕಲಿಯೋದ್ರಿಂದ ನೀವು ನಿಮ್ಮ ತಾಲೂಕಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ಫೇಮಸ್ ಆಗೋದ್ರಲ್ಲಿ ಯಾವುದೇ ತರ ಸಂಶಯವೇ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಗ್ಯಾರಂಟಿ ನಾನು ನಿಮಗೆ ಕೊಡಬಹುದು. ಎಲ್ಲರೂ ಬನ್ನಿ, ಕರ್ನಾಟಕ ಮೂಲೆಯಿಂದ ಬಂದು ಇಲ್ಲಿ ನೀವು ಇವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡೋದ್ರಿಂದ ನಿಮ್ಮ ಕನಸನ್ನ, ನಿಮ್ಮ ಡ್ರೀಮ್ನ ನೀವು ಫುಲ್ಫಿಲ್ಮೆಂಟ್ ಮಾಡೋದಕ್ಕೆ ಒಳ್ಳೆ ವೇದಿಕೆ, ಒಳ್ಳೆ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರ. ತುಂಬಾ ಖುಷಿ ಆಯ್ತು ಸರ್ ನನಗೆ ನಿಮ್ಮ ಸಂಸ್ಥೆಗೆ ಭೇಟಿ ಕೊಟ್ಟಿದ್ದು. ಸೊ ನಿಮ್ಮ ಟ್ರೀಟ್ ಮಾಡೋ ಲೆವೆಲ್, ನೀವು ಕಲಿಸೋ ರೀತಿ, ಇಲ್ಲಿ ಇರುವಂತ ಫ್ಯಾಸಿಲಿಟೀಸ್, ಪ್ರಮೈಸಸ್ ಎಲ್ಲವೂ ಕೂಡ ಚೆನ್ನಾಗಿದೆ. ಎಲ್ಲರೂ ಬನ್ನಿ, 100% ಜಾಬ್ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಸರ್ ಇವತ್ತು. ಜೊತೆಗೆ ಇವತ್ತು ನೀವು ಓನ್ ಆಗಿ ಮಾಡ್ತೀರಾ ಅಂತ ಹೇಳಿದ್ರೆ ಏನ್ ಸಪೋರ್ಟ್ ಬೇಕು ಎಲ್ಲನೂ ಮಾಡ್ತಾ ಇದ್ರೆ ಅಂತ ಒಂದು ಫೌಂಡರ್ ಸಿಗ್ಬೇಕು ಅಂತ ಹೇಳಿದ್ರೆ ಅದು ನಿಮ್ಮ ಲಕ್ ಅಂತ ಹೇಳ್ಬೋದು. ಯಾಕಂದ್ರೆ ಎಷ್ಟೋ ಜನ ಇವತ್ತು ನಾವು ಕಲ್ತಿರೋ ವಿದ್ಯೆನ ಬೇರೆಯವ್ರು ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ಸರ್ ಹೇಳ್ತಾ ಇದ್ದಾರೆ, ಸರ್ ಇಲ್ಲಿಂದ ಓದೋ ವಿದ್ಯಾರ್ಥಿಗಳು ಪ್ರತಿಯೊಬ್ರು ಕೂಡ ಸ್ವಂತ ಮಾಡ್ತಾ ಇದ್ರೆ ಅದೇ ನನಗೆ ಖುಷಿ ಸರ್, ನನಗೆ ಅದೇ ಅದೃಷ್ಟ ಅಂತ ಹೇಳ್ತಾ ಇದ್ರೆ. ಸೊ ಇಂಥ ಫೌಂಡರ್ ಅಂಡ್ CEO ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಇವತ್ತು ಅವ್ರು ನಡೆಸ್ತಾ ಇರೋ ಸಂಸ್ಥೆನ ಸಾವಿರಾರು ಜನ ಕಲ್ತು ಲಕ್ಷಾಂತರ ಜನ ಇವತ್ತು ಸ್ವಂತ ಮಾಡ್ತಾ ಸಂಸ್ಥೆಯಾಗಿ ಬೆಳೀಲಿ ಅಂತೇಳಿ ನಾ ತಾಯಿ ಚಾಮುಂಡೇಶ್ವರಲ್ಲಿ ಬೇಡ್ಕೊತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ನಿಮ್ಗೆ ಅನ್ಸಲ್ವಾ ಸರ್, ನೀವು ಒಂದು 11 ವರ್ಷದಿಂದ ಒಂದು ಸಂಸ್ಥೆನ ರನ್ ಮಾಡ್ತಾ ಇದ್ದೀರಾ. ಜೊತೆಗೆ ಒಂದು ಸ್ಕಿಲ್ ಅನ್ನೋದು ನಮ್ಮ ಕನ್ನಡ ಮಾರ್ಕೆಟ್ಗೆ ಎಷ್ಟು ಇಂಪಾರ್ಟೆಂಟ್ ಇದೆ. ನಾಟ್ ಓನ್ಲಿ ಡಿಸ್ಟ್ರಿಕ್ಟ್ ವೈಸ್, ನಾವು ಸಿಟಿಲೇ ಹೇಳೋದಾದ್ರೆ ಬೆಂಗಳೂರಲ್ಲೇ ಎಷ್ಟೊಂದು ಜನಕ್ಕೆ ಸ್ಕಿಲ್ ನೀಡಿದೆ. ಸೊ ನಿಮ್ಗೆ ಅನ್ಸಲ್ವಾ ಈ ಬ್ಲೇಸರ್ ಎಲ್ಲ ಹಾಕೊಂಡು ಮೋಸ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಫ್ರಾಡ್ ಮಾಡ್ತಾರೆ ಅಂತ ಅನ್ಸಲ್ವಾ? ಒಂದು ಮಾತಾಡ ಸರ್, ಜನರಿಗೆ ಬ್ಲೇಸರ್ ಹಾಕೊಂಡು ಸುಳ್ಳು ಹೇಳೋದಾದ್ರೆ ನೀವು ಇವತ್ತು ಈ ತರ ಒಂದು 7 ಬ್ಯಾಚ್ ರನ್ ಮಾಡೋಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಒಬ್ಬ ವ್ಯಕ್ತಿನ ಒಂದು ಮಾತಾಡಕ್ಕೆ ಇಷ್ಟಪಡ್ತೇನೆ. ಒಂದ್ ವೇಳೆ ಇದು ಒಂದು ಕಷ್ಟ ಇರುತ್ತೆ, ಒಂದೇ ಯಾರಾದ್ರೂ ಮೋಸ ಗೊತ್ತಿದ್ರೆ, ಇವತ್ತು ಸೋಷಿಯಲ್ ಮೀಡಿಯಾ ತುಂಬಾ ಪವರ್ಫುಲ್ ಆಗಿದೆ.
ಫಸ್ಟ್ ಬ್ಯಾಚ್ ಕ್ಲೋಸ್ ಮಾಡ್ಕೊಂಡು ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ. 7 ಬ್ಯಾಚ್ ಮಾಡಬೇಕು. 7 ಬ್ಯಾಚ್ ಇಷ್ಟೆಲ್ಲ ವಿದ್ಯಾರ್ಥಿಗಳು ಕಲಿಬೇಕು. ಅದು ಕೂಡ ಹೈ ಫೀಸ್ ಇದ್ರು ಕೂಡ ವಿದ್ಯಾರ್ಥಿಗಳು ಬರಬೇಕು ಅಂತಿದ್ರೆ ಅದು ಕ್ವಾಲಿಟಿ ಇದ್ರೆ ಮಾತ್ರ ಬರ್ತಾರೆ ಕಣ್ರಿ. ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. ಊಹಾಗಳಿಗೆ ಕಿವಿ ಕೊಡದೆ ಬನ್ನಿ, ಇನ್ಸ್ಟಿಟ್ಯೂಟ್ ನ ಒಳಗಡೆ ಬಂದು ವಿಸಿಟ್ ಮಾಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಅರುಣ್ ಸರ್ ಅಂದ್ರೆ ಏನು, ಅವ್ರ ಉದ್ದೇಶ ಏನಿದೆ ಅಂತ ಗೊತ್ತಾಗುತ್ತೆ. ಸೊ ಹೊರಗಡೆ ವಿಷಯ ಕೇಳ್ಕೋದ್ರಿಂದ ಸೊ ನನ್ನ ಅನಿಸಿಕೆ ಸರ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರಿ, ನನ್ನ ಸ್ಟೋರಿ ಎಲ್ಲ ನೋಡಿದ್ರಿ. 100% ಕನ್ನಡ ಟೆಕ್ ಫಾರ್ ಯು ಚರಿತ್ರೆ ಯೂಟ್ಯೂಬ್ ಚಾನೆಲ್ ಎಲ್ಲ ನೋಡಿದ್ರಿ ಸರ್. ಅಲ್ಲಿ ನೋಡಿದ್ದು ಅಲ್ಲಿ ಸುಮ್ಮನೆ ಕಮೆಂಟ್ಗೂ ರಿಯಾಲಿಟಿಗೂ ಏನ್ ವ್ಯತ್ಯಾಸ ಸರ್? ಒಂದ್ ವಿಷಯ ಹೇಳ್ತೀನಿ, ಕಮೆಂಟ್ಗಳನ್ನ ಕೆಲವರಿಗೆ ನಾವು ಇಷ್ಟ ಆಗ್ತೀವಿ, ಕೆಲವರಿಗೆ ಇಷ್ಟ ಆಗಲ್ಲ. ಬಟ್ ನಿಮಗೆ ಓಪನ್ ಅಪ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಹೇಳಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿತ್ವ ಹೇಗಿದೆ ಅಂತ ನಿಮ್ಗೆ ನಿಜವಾಗ್ಲೂ ನೋಡ್ಬೇಕಲ್ವಾ? ಹಾಗಾದ್ರೆ ಒಂದ್ ಕೆಲಸ ಮಾಡಿ, ಒಂದ್ಸಲ V.9 ಇವೆಂಟ್ ಮ್ಯಾನೇಜ್ಮೆಂಟ್ಗೆ ಫೌಂಡರ್ ಅಂತ ಅರುಣ್ ಸರ್ ಒಂದು ಭೇಟಿಯಾಗಿ ನಿಜವಾಗ್ಲೂ ಈಗಿನ ಕಾಲದಲ್ಲಿ ಅವರು ಉದ್ದೇಶ ಏನಿದೆ ಅಲ್ವಾ, ಪ್ರತಿಯೊಬ್ಬರು ಕೂಡ ಇವತ್ತು ಅವ್ರ ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ. ನಾವು ಜೊತೆ ಮಾತಾಡೋದು ಹೇಳ್ತಾರೆ ಅವರು, ಸರ್ ಈ ವಿಷಯದಲ್ಲಿ ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ, ಸ್ಕಿಲ್ ಬೇಕು, ಕೌಶಲ್ಯ ತರಬೇತಿ ಕೋರ್ಸ್ ಬೇಕು. ಯಾರೆಲ್ಲ ಸ್ಟ್ರಗಲ್ ಮಾಡಿ ಹಾರ್ಡ್ ವರ್ಕ್ ಮಾಡಿ ಕಲಿಬೇಕಂತ ಉದ್ದೇಶ ಇದೆ ಸರ್. ಅವ್ರು ಬಂದ್ರೆ ಡೆಫಿನೆಟ್ಲಿ ಇಲ್ಲಿ ಬಾಸ್ ಆಗಿ ಹೊರಗಡೆ ಹೋಗ್ತಾರೆ. ಬರೋಕ್ಕಿಂತ ಮುಂಚೆ ಏನೂ ಗೊತ್ತಿಲ್ಲ ಅಂತ ಬಂದ್ರು ಸಹ ಅಡ್ಡಿ ಇಲ್ಲ. ಬಟ್ ಅವ್ರಿಗೆ ಒಂದು ಉದ್ದೇಶ ಇರಬೇಕು ಅಂತ ಹೇಳ್ತಾರೆ ಸರ್. ಏನು, ನಾನು ಏನೋ ಸಾಧಿಸಬೇಕು, ಕಲಿಬೇಕು ಅಂತೇಳಿ ಹುಮ್ಮಸ್ ಅವರಲ್ಲಿ ಇರಬೇಕು. ಅಂತ ವ್ಯಕ್ತಿ ಇರುವಂತ ವಿದ್ಯಾರ್ಥಿಗಳು ಬನ್ನಿ, ನಿಜವಾಗ್ಲೂ ನೀವೇನು ಉದ್ದೇಶ ಇಟ್ಕೊಂಡ್ ಬರ್ತೀರಾ ಅದನ್ನ ಫುಲ್ಫಿಲ್ ಮಾಡುವಂತ ಸಾಮರ್ಥ್ಯ ಇರೋದು ಅರುಣ್ ಸರ್ಗೆ ಅಂತ ಹೇಳ್ತಾ ಇದ್ದೀನಿ. ಸೊ ಯಾರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಪ್ಲೀಸ್ ಬನ್ನಿ, ಒನ್ ಟೈಮ್ ವಿಸಿಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಕೊನೆಯದಾಗಿ ನಿಮ್ಮ ಬಗ್ಗೆ ನನ್ನ ಮಾತು ನೋಡಿ, ಅವ್ರು ಎಷ್ಟು ಚಂದ ಮಾತಾಡ್ತಿದ್ದಾರೆ, ಎಷ್ಟು ಅರ್ಥಗರ್ಭಿತವಾಗಿದೆ ಅಂದ್ರೆ ವರ್ಡ್ಸ್ಗಳು, ಪದ ಬಳಕೆ. ನಾನು ಅವ್ರ ಪ್ರೊಫೈಲ್ ಎಲ್ಲ ನಾನು ತೋರಿಸೋದು ಸರ್. ನಾನು ಫಸ್ಟ್ ಟೈಮ್ ಭೇಟಿ ಆಗ್ತಾ ಇರೋದು ಫೋನಲ್ಲಿ. ನಾನು ತುಂಬಾ ಬಿಸಿ ಇದೀನಿ. ನನ್ನ ಫೇಸ್ ನೋಡಿ ನೀವು. ಇವತ್ತು ಅರ್ಲಿ ಮಾರ್ನಿಂಗ್ 4 o'clock ಹೋದ್ವಿ ಮಾರ್ಕೆಟ್ಗೆಲ್ಲ. ನಾವು ಸೋಷಿಯಲ್ ಮೀಡಿಯಾ ಲೈವ್ ಎಲ್ಲ ಹಾಕಿದೀವಿ ನಾವು. ಆದ್ರೂ ಸರ್ ನಾನು 10 ನಿಮಿಷ ಮೀಟ್ ಮಾಡ್ಲೇಬೇಕು ಅಂತ ನೈಟು ಒಂದು 20 ನಿಮಿಷ ಮಾತಾಡಿದ್ರೆ ನಾನು ನಿಜವಾಗ್ಲೂ ಹೇಳ್ತೀನಿ, ನಿಮ್ಮನ್ನ ಮೀಟ್ ಮಾಡೋದ್ರಲ್ಲಿ ನಂಗೆ ಬಹಳ ಖುಷಿ ಆಯ್ತು. ನನಗೂ ಸರ್ ಬಹಳ ಖುಷಿ ಆಯ್ತು. ನನಗೆ ಆ ಭಾಗದಲ್ಲೆಲ್ಲ ಎಷ್ಟೊಂದು ಜನ ಕಾಲ್ ಮಾಡ್ತಾರೆ, ಬಟ್ ಕೆಲವರು ಕಾಲ್ ಮಾಡ್ತಾರೆ, ಸುಮ್ಮನೆ ಆಗ್ತಾರೆ. ಲಾಸ್ಟ್ ಟೈಮ್ ನನ್ಗೊಂದು ಎಕ್ಸ್ಪೋಗೆ ತುಂಬಾ ಫಾಲೋ ಅಪ್ ಮಾಡಿದ್ರು. ಸಿದ್ದು ಸರ್ ಕ್ಷಮೆ ಇರಲಿ, ನನ್ ಬರಕ್ಕಾಗಿಲ್ಲ. ಈ ಲೈವ್ ಏನಾದ್ರು ನೋಡ್ತಾ ಇದ್ರೆ ನಿಮ್ಗೊಂದು ಸಾರಿ ಕೇಳ್ತೀನಿ. ತುಂಬಾ ನನ್ ಕನ್ನಡ ಮಾರ್ಕೆಟ್ ಸರ್ 1.5 ಕೋಟಿ ಲಾಸ್ ಆಗಿದ್ದೀನಿ ನಾನು ಇನ್ಸ್ಟಿಟ್ಯೂಟ್ ಮಾಡೋದ್ಮೇಲೆ. ನನ್ ಭಯ ಇಲ್ಲ, ಇನ್ನ 50 ಲಕ್ಷ ನಾನು ಸಾಲ ಮಾಡಕ್ ರೆಡಿ. ಬಟ್ ನನ್ಗೆ ಕನ್ನಡದವ್ರು ಕೊಡ್ತಾರೆ ಸರ್. ಅವರು ಏನ್ ಗೊತ್ತಾ, ತಾಳ್ಮೆ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಪೇಷನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಇರ್ಬೇಕು. ಆಮೇಲೆ ನಾನು ಫ್ರಾಡ್ ಹಾನೆಸ್ಟ್ ಆಗಿದ್ದೀನ ಅಂತ ಚೆಕ್ ಮಾಡಕ್ ಟೈಮ್ ಬೇಕು. ಯಾವುದೇ ಒಂದು ವಿಷಯ ನೋಡಿ, ಒಬ್ಬ ವ್ಯಕ್ತಿಗಿರ್ಬೋದು, ಯಾವುದೇ ವಿಷಯನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೊ ನೀವು ಎಷ್ಟೇ ಟೈಮ್ ಅಂತ ಹೇಳ್ತೀವಿ ನಾವು. ಸಮಯ ಅದಕ್ಕೆ ಬರುತ್ತೆ, ಅಲ್ಲಿ ನಾವು ಕಾಯ್ಬೇಕಾಗುತ್ತೆ. ಆ ತಾಳ್ಮೆ ನಮ್ಮಲ್ಲಿ ಇರ್ಬೇಕು. ನಾನು ಕೂಡ ಇವತ್ತು ನಾನು ಒಂದು ಮಾತು ಹೇಳಿದಾಗ ರಿಲೀಸ್ ನೋಡಿದಾಗ ಸರಿಗೆ ಕಾಲ್ ಮಾಡಿದಾಗ ನಿಜವಾಗ್ಲೂ ಆ ವ್ಯಕ್ತಿ ನಾನು ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೇನೆ. ಅವ್ರು ನಾವು ಒಂದೇ ಒಂದು ಕೇಳ್ಕೊಂಡಿದ್ದು, ಸರ್ ನಾನು ಬೆಂಗಳೂರಿಗೆ ಬಂದಿದ್ದೀನಿ, ತಮಗೆ ಭೇಟಿ ಆಗ್ಬೇಕು ಅಂತೇಳಿ. ಸರ್ ನನ್ನ ಸ್ಕೆಡ್ಯೂಲ್ ಬಿಸಿ ಇದೆ, ನೋಡ್ತೀನಿ, ಟ್ರೈ ಮಾಡ್ತೀನಿ ಅಂತೇಳಿ. ನಮ್ಮ ಉದ್ದೇಶ ಹೇಳಿದ ತಕ್ಷಣ MD ಹೇಳ್ತಾರೆ ಅವರು, ಸರಿ ಸರ್ ನೀವು ಬನ್ನಿ, ನಾಳೆ ಬೇಡಿ ಸಿಗುವ ಅಂತ ಹೇಳ್ತಾರೆ. ಅಂದ್ರೆ ಅದರಿಂದನೇ ಅರ್ಥ ಆಗುತ್ತೆ ಯಾವ ವ್ಯಕ್ತಿಯ ಉದ್ದೇಶ ಚೆನ್ನಾಗಿರುತ್ತೋ ನಿಜವಾಗ್ಲು ಅಂತ ವ್ಯಕ್ತಿಗೆ ಸರ್ ಟೈಮ್ ಕೊಡ್ತಾರೆ. ಸೊ ಹಾಗಾಗಿ ನಿಮ್ದು ಉದ್ದೇಶ ಚೆನ್ನಾಗಿ ಇಟ್ಕೊಂಡು ಕಲಿತು ಏನಾದ್ರು ಸಾಧಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ಹಠ ಇದ್ರೆ, ಛಲ ಇದ್ರೆ ದಯವಿಟ್ಟು ಒಂದ್ಸಲ ನೀವು ಸರ್ ಬಂದು ಭೇಟಿಯಾಗಿ. ಮುಂದಿನ ಫ್ಯೂಚರ್ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸರ್ ಸಪೋರ್ಟ್ ಮಾಡ್ತಾರೆ ಅಂತ. ಓಕೆನಾ? ಬನ್ನಿ, ಬಂದು ಭೇಟಿಯಾಗಿ. ಕೊನೆಯದಾಗಿ 100 ಚಾನಲ್ ಲಾಂಚ್ ಮಾಡ್ತಾ ಇದ್ರ ಬಗ್ಗೆ ಕನ್ನಡಕ್ಕೆ, ಕನ್ನಡ ಮಾರ್ಕೆಟ್ಗೆ, ಕನ್ನಡಿಗರಿಗೆ ಎಷ್ಟು ಹೆಲ್ಪ್ ಆಗ್ಬೋದು ಅಂತ ನೋಡಿ. 100 ಚಾನಲ್ ಬಗ್ಗೆ ಹೇಳೋದಲ್ಲ, 100 ಚಾನಲ್ ಬಗ್ಗೆ ಸರ್ ವಿಷಯ ಹೇಳ್ತಾರೆ. ಎಡಿಟಿಂಗು ಎಲ್ಲವನ್ನೂ ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಎಷ್ಟೋ ಜನ ರಾತ್ರೋರಾತ್ರಿ ಇವತ್ತು ಫೇಮಸ್ಗಳು ಆಗ್ತಾ ಇದ್ದಾರೆ. ಇನ್ನೂ ಕೆಲವರು ಫೇಮಸ್ಗಳು ಆಗ್ತಾ ಇಲ್ಲ. ಫೇಮಸ್ ಅನ್ನ ಆಗ್ಬೇಕು ಅಂತ ಹೇಳಿದ್ರೆ ಇವತ್ತು ಎಷ್ಟೋ ಕಂಟೆಂಟ್ ನ ನೀವು ಸ್ಕ್ರಿಪ್ಟ್ ಗಳನ್ನ ಬರೆದಿರ್ತೀರಾ, ಅದು ಜನರಿಗೆ ಮುಟ್ತಾ ಇಲ್ಲ. ಅದನ್ನ ಮುಟ್ಟಿಸುವಂತ ಕಾರ್ಯಕ್ಕೆ ಸರ್ ಕೈ ಹಾಕ್ತಾ ಇದ್ದಾರೆ. ನೋಡಿ ಆ ವ್ಯಕ್ತಿತ್ವ ಹೇಗಿದೆ ಅಂತ ಹೇಳಿದ್ರೆ, ಸರ್ ಒಂದು ವಿಷಯನ ಒಳ್ಳೆ ಉದ್ದೇಶ ಇಟ್ಕೊಂಡ್ ಬಂದವರು ಅವ್ರು ಜನರಿಗೆ ಮುಟ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ಹೇಗೆ ಮುಟ್ಟಿಸ್ಬೋದು ಅನ್ನೋ ಉದ್ದೇಶದಾಗಿ
100 ಚಾನಲ್ ಅವರು ತಗೊಂಡ್ಬಂದಿದ್ದಾರೆ. ಫಸ್ಟ್ ಈಗ ಇನ್ಸ್ಟಾಗ್ರಾಮ್, ಆಮೇಲೆ ಫೇಸ್ಬುಕ್, ಆಮೇಲೆ ಯೂಟ್ಯೂಬ್ ಅಂತ ಹೇಳಿದಾಗ ಕೇಳಿಸ್ಕೊಂಡಾಗ ನನಗೆ ಅನಿಸ್ತಾ ಇದೆ, ಆ ವ್ಯಕ್ತಿಗೆ ಒಂದು ಥಾಟ್ಸ್ ಇದೆ, ಒಂದು ಅವ್ರಿಗೆ ಐಡಿಯಾ ಇದೆ. ಕರ್ನಾಟಕದಲ್ಲಿ ಹುಟ್ಟಿದ್ದೇವೆ, ಕರ್ನಾಟಕದಲ್ಲಿ ಸಾಧಿಸಬೇಕು, ಕನ್ನಡಿಗೋಸ್ಕರ ಏನಾದರೂ ಮಾಡಬೇಕು ಅಂತೇಳಿ ಇಷ್ಟವರು ಹಗಲು ರಾತ್ರಿ ಪರಿಶ್ರಮ ಪಡ್ತಾ ಇದ್ದಾರಲ್ವಾ. ಸೊ ನಾವು ಕನ್ನಡಿಗರಾಗಿ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡುವ, ಸಾಧ್ಯದಷ್ಟು ಅವರಿಗೆ ಹೆಲ್ಪ್ ಮಾಡುವ. ಯಾಕಂತ ಹೇಳಿದ್ರೆ ಈ ತರ ವ್ಯಕ್ತಿತ್ವ ಇರುವಂತ ವ್ಯಕ್ತಿಗಳು ಸಿಗೋದು ತುಂಬಾ ಕಡಿಮೆ ಕಣ್ರಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಇಂಥವ್ರನ್ನ ಬೆಳೆಸಬೇಕಾಗಿದ್ದು ನಿಮ್ಮ ಎಲ್ಲರ ಕರ್ತವ್ಯ ಅಂತ ಹೇಳ್ತಾ ಇದ್ದೀನಿ. ಓಕೆ ಸರ್, ಪ್ಲೀಸ್ ಮಾಡಿ. ನನಗೆ ಬಹಳ ಮೈ ನೋಡಿ, ಮೈ ಜುಮ್ ಅಂತ ಇದೆ. ಹತ್ರ ಬನ್ನಿ ಸರ್. ಉದ್ದೇಶ ಚೆನ್ನಾಗಿದ್ದಾಗ ಆಲೋಚನೆಗಳೆಲ್ಲ ಕನೆಕ್ಟ್ ಆಗೋದಕ್ಕೆ ಈ ಲೈವೇ ಕಾರಣ ಸರ್. ನಿಮ್ ಉದ್ದೇಶನೂ ಕರೆಕ್ಟ್ ಆಗಿದೆ, ನನ್ನ ಉದ್ದೇಶನೂ ಕರೆಕ್ಟ್ ಆಗಿದೆ. ನಾವಿಬ್ರು ಕನೆಕ್ಟ್ ಆಗಕ್ ಒಂದು ಬ್ರಿಡ್ಜ್ ಬೇಕು ಸರ್. ಹೆಂಗೆ ಒಂದ್ ಎಕ್ಸಾಂಪಲ್, ಇಲ್ಲಿ ಬ್ಯಾಂಕ್ ಇದೆ, ಇಲ್ಲಿ ಜನ ಇದ್ದಾರೆ, ಇವ್ರ ಮಧ್ಯದಲ್ಲಿ ಎಷ್ಟು ಪ್ರಾಬ್ಲಮ್ಗಳಾಗ್ತಾ ಇತ್ತು ಅಂದ್ರೆ ಆನ್ಲೈನ್ ಆಫ್ಲೈನ್ ಅಷ್ಟು ಪ್ರಾಬ್ಲಮ್ಗಳಾಗ್ತಾ ಇತ್ತು. ಅದಕ್ಕೆ ಅಂತಾನೆ ಏನು, ನೀವು ಇಷ್ಟು ಕಿತ್ಲಾಡ್ತೀರಾ ತಾನೆ, ಇಷ್ಟೊಂದು ಬೈದಾಡ್ತಿದ್ದೀರಾ ತಾನೆ, ಅದಕ್ಕೆ ಅಂತ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಒಂದು ಬ್ರಿಡ್ಜ್ ಬಂತು. ಏನ್ ಬ್ರಿಡ್ಜ್? ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ. ಅವಾಗ ಬ್ಯಾಂಕ್ಗೂ ಮತ್ತೆ ಜನರ ಮಧ್ಯೆ ಎಷ್ಟೊಂದು ಕನ್ಫ್ಯೂಷನ್, ಜಗಳಗಳಾಗ್ತಿತ್ತಲ್ಲ, ಅದು ಸಾರ್ಟ್ ಔಟ್ ಆಯ್ತು. ಹಂಗೆ ನೀವಾಗ್ಲಿ ನಾವಾಗ್ಲಿ ಇಲ್ಲಿ ಇನ್ಸ್ಟಿಟ್ಯೂಟ್ಗಳಿದೆ, ಇಲ್ಲಿ ಸ್ಟೂಡೆಂಟ್ ಫೇಲ್ ಆಗ್ತಿದ್ದಾರೆ, ಇಲ್ಲ ಪಾಸ್ ಆಗ್ತಿದ್ದಾರೆ, ಪಾಸ್ ಆಗಿ ಸುಮ್ಮನೆ ಆಗ್ಬಿಡ್ತಿದ್ದಾರೆ, ಇಲ್ಲ ಕೆಲಸ ಮಾಡಿ ಬಿಟ್ಬಿಡ್ತಿದ್ದಾರೆ, ಇಲ್ಲ ಬೇರೆ ಕೆಲಸ ಮಾಡಕ್ ಹೋಗ್ತಾ ಇದಾರೆ. ಈ ಇನ್ಸ್ಟಿಟ್ಯೂಟ್, ಈ ಕೆಲ್ಸದ ಒತ್ತಡ ಸ್ಟೂಡೆಂಟ್ ಮೈಂಡಲ್ಲಿ ಎರಡು ಗೊಂದಲ ಆಗ್ಬಿಟ್ಟಿದೆ. ಅದಕ್ಕೆ ನಾವುಗಳು, ನಾನು, ನೀವು, ಇನ್ನ ಬೇರೆ ಎಲ್ಲ ಇನ್ಸ್ಟಿಟ್ಯೂಟ್ಗಳು ಬಂದು ಒಂದು ಬ್ರಿಡ್ಜ್ ಆದ್ರೆ ಇನ್ಸ್ಟಿಟ್ಯೂಟ್ಗೂ ನೇಮು, ಈ ಕನ್ಫ್ಯೂಷನ್ ಮೈಂಡ್ ಇದೆಯಲ್ಲ ಸ್ಟೂಡೆಂಟ್ಗೆ ಮತ್ತೆ ಪೇರೆಂಟ್ಸ್ಗೆ, ಆ ಮೈಂಡು ಕ್ಲಿಯರ್ ಆಗಿ ಅವ್ರಿಗೆ ಈಗ ಟ್ರೆಂಡಿಂಗ್ ಏನಿದೆ ಅದನ್ನ ಮಾಡಕ್ ಹೋದ್ರೆ ದುಡ್ಡು ಮಾಡಬಹುದು ಸ್ನೇಹಿತರೆ. ಸರ್ ಕರೆಕ್ಟ್ ಆಗಿ ಹೇಳಿದ್ರು. ಸೊ PGSS ಇನ್ಸ್ಟಿಟ್ಯೂಟ್ ಬಗ್ಗೆ ಮೂಲ ಉದ್ದೇಶ ನಿಮಗೆ ಇದೆ, ಗ್ರಾಮೀಣ ಭಾಗದ ಮಕ್ಕಳಿಗೆ ತರಬೇತಿ ಕೊಟ್ಟು ಜಾಬ್ ಗ್ಯಾರಂಟಿ ಕೊಡ್ತಾ ಇದೀವಿ ಅಂತ ಹೇಳಿ. ಸೊ ನೋಡಿ, ಕೇವಲ ಇದು PGSS ಕಾಲೇಜ್ ಕೇವಲ 6 ರಿಂದ 10 ತಿಂಗಳ ನೀವು ತರಬೇತಿನ ಮುಗಿಸೋದ್ರಿಂದ ಇವತ್ತು ಓಕೆ. ಸೊ ನಿಮಗೆ ಇವತ್ತು ಪ್ರಾರಂಭದಲ್ಲಿಯೇ 20,000ದಿಂದ 80,000ವರೆಗೂ ಸಂಬಳನ ಪಡೆಯುವಂತ ಅವಕಾಶ PGSS ಸಂಸ್ಥೆ ಒದಗಿಸ್ತಾ ಇದೆ. ಎಲ್ಲ ಜಾಬ್ ಕೊಡ್ತಾ ಇದ್ರು ಅಂತ ಹೇಳ್ತು, ಎಲ್ಲ MNC ಕಂಪ್ನಿಗಳೇ ಆಗಿರ್ಬೋದು, 5 ಸ್ಟಾರ್ ಹೋಟೆಲ್ಗಳೇ ಆಗಿರ್ಬೋದು, ಸೆಕೆಂಡ್ ಗಾರ್ಮೆಂಟ್ ಫ್ಯಾಕ್ಟರಿಗಳೇ ಆಗಿರ್ಬೋದು, ಅರೇಬಿಯಾದಲ್ಲಿ ಕೂಡ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೂಡ ಇವತ್ತು ನಮ್ಮ ಸಂಸ್ಥೆಯಿಂದ ಜಾಬ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಏರ್ಪೋರ್ಟ್ ಅಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಯಾರಿಗೆಲ್ಲ ಇವತ್ತು ಕಡಿಮೆ ಸಮಯದಲ್ಲಿ ಕಲಿತು ಉದ್ಯೋಗ ಮಾಡ್ಬೇಕಂತ ಆಸೆ ಇದೆ ಅಲ್ವಾ, PGSS ಕಾಲೇಜು ಸಿರ್ಸಿಯಲ್ಲಿ ಇದೆ. ದಯವಿಟ್ಟು ಬಂದು ಭೇಟಿಯಾಗಿ, ಅದ್ರಲ್ಲಿ ನಿಮ್ಗೆಲ್ಲ ಗೊತ್ತಾಗುತ್ತೆ. SLC, PUC, ITR, ಡಿಗ್ರಿ ಯಾವುದೇ ಎಜುಕೇಶನ್ ಆದ್ರೂ ಕೂಡ ನಾವು ನಿಮ್ಮ ಟ್ರೈನಿಂಗ್ ನ ಕೊಟ್ಟು 100% ಜಾಬ್ ಗ್ಯಾರಂಟಿ ಕೊಡುವಂತ ಸಂಸ್ಥೆ ಅದು PGSS ಕಾಲೇಜು. ಬನ್ನಿ. ನೀವು ಇಂಗ್ಲಿಷು, ಕಂಪ್ಯೂಟರ್, ಸರ್ ನಾನು ಇಂಗ್ಲಿಷ್ ಬರಲ್ಲ, ನನಗೆ ಭಯ ಆಗ್ತಾ ಇದೆ, ನಾನು ಕನ್ನಡ ಮೀಡಿಯಂ ಅಂತ ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ವೆಲ್ ಎಕ್ಸ್ಪೀರಿಯನ್ಸ್ ಇರುವಂತ ಟೀಚರ್ಸ್ ಇದ್ದಾರೆ, 30-35 ವರ್ಷ ಅನುಭವಗಳ ಟೀಚರ್ಸ್ ಕೂಡ ಇದ್ದಾರೆ. ಸೊ ತುಂಬಾ ಚೆನ್ನಾಗಿ ಎಜುಕೇಶನ್ ಕೊಡ್ತೇವೆ. ಸೆಕೆಂಡ್ ಅವೇ ಒಂದು ಸರ್ ಮಾತು ಕೇಳ್ತಿದ್ರು ನನಗೆ, ಸರ್ ಹೊರಗಡೆ ಬಂದಿರುವಂತ ವಿದ್ಯಾರ್ಥಿಗಳಿಗೆ ಅಲ್ಲಿ ಉಳಿಯುವಂತ ವ್ಯವಸ್ಥೆ ಹೀಗೆ ಅಂತ ಹೇಳಿ. ನಮ್ಮ ಕಾಲೇಜಿಂದ ಬರುವಂತ ವಿದ್ಯಾರ್ಥಿಗಳಿಗೆ ನೀವು ಅಕೊಮಡೇಷನ್ ಇರುತ್ತೆ, ಅಲ್ಲೇ ಬೇಕಾದ್ರೆ ಉಳಿಬಹುದು, ಅಲ್ಲೇ ಬೇಕಾದ್ರೆ ಉಳಿದು ಎಜುಕೇಶನ್ ಮಾಡಬಹುದು. ಈಗಾಗಲೇ ಕರ್ನಾಟಕ ಮೂಲೆ ಮೂಲೆಯಿಂದ ಬಂದು ಎಜುಕೇಶನ್ ಮಾಡಿಕೊಂಡು 1000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು 500ಕ್ಕಿಂತ ಹೆಚ್ಚು MNC ಕಂಪ್ನಿಗಳಲ್ಲಿ ಮತ್ತೆ ಏರ್ಪೋರ್ಟ್ಗಳಲ್ಲಿ ಪ್ಲಸ್ MNC ಕಂಪ್ನಿಗಳಲ್ಲಿ ಇವತ್ತು 5 ಸ್ಟಾರ್ ಹೋಟೆಲ್ಗಳಲ್ಲಿ ಜಾಬ್ ಮಾಡ್ತಾ ಇದ್ದಾರೆ. 20 ರಿಂದ 1 ಲಕ್ಷ ರೂಪಾಯಿ ಸರ್ ಇವತ್ತು ವಿದ್ಯಾರ್ಥಿಗಳು ಸಂಬಳನ ಪಡಿತಾ ಇದ್ದಾರೆ. ನಾನು ಅವಾಗ್ಲೇ ಸರ್ ಜೊತೆ ಲಂಚ್ ಮಾಡ್ಬೇಕಾದ್ರೆ ಹೇಳಿದ್ವಿ, ನಮ್ಮ ಹಾಸ್ಪಿಟಾಲಿಟಿ ಟೀಮ್ ಬಗ್ಗೆ ಎಲ್ಲ ನೀವು ಹೊಗಳ್ತಾ ಇದ್ರಿ. ಹೇಗಿತ್ತು ನಮ್ಮ ಹಾಸ್ಪಿಟಾಲಿಟಿ? ತುಂಬಾ ಚೆನ್ನಾಗಿತ್ತು ಸರ್. ಯಾಕಂತ ಹೇಳಿದ್ರೆ ನಾವು ಡೈಲಿ ಹೇಳ್ತಾ ಇರ್ತಾರೆ ಸರ್ವಿಸ್ ಹೆಂಗಿರ್ಬೇಕು, ಒಬ್ಬ ಯಾರಾದ್ರೂ ಗೆಸ್ಟ್ ಬಂದ್ರೆ ಅವ್ರ ಜೊತೆ ಹೇಗೆ ನಡ್ಕೋಬೇಕು ಅಂತೇಳಿ. ಸೊ ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇದ್ದೆ, ಹೇಗೆ ಮಾಡ್ತಾರೆ ನೋಡುವ ಅಂತೇಳಿ ಅಲ್ಲಿ ಕುತ್ಕೊಂಡು ಹೊರಗಡೆ. ಸೊ ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ ಈವೆಂಟ್ ಮ್ಯಾನೇಜ್ಮೆಂಟ್ ಜೊತೆಗೆ ಇವತ್ತು ಹಾಸ್ಪಿಟಾಲಿಟಿ ಕೂಡ ಚೆನ್ನಾಗಿ ಸರ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸೊ ಇವತ್ತು ಇಲ್ಲಿ ಬರೋದ್ರಿಂದ ನಿಮಗೆ ಎಲ್ಲಾ ವಿಷಯನೂ ಕೂಡ ಅಚ್ಚುಕಟ್ಟಾಗಿ ಕಲಿಯೋದಕ್ಕೆ ಒಂದು ವೇದಿಕೆ, ಒಂದು ಅವಕಾಶ ಅಂತ ಹೇಳ್ಬೋದು. ಆಮೇಲೆ ಸರ್ ಇಲ್ಲಿ ಒಬ್ರು ಗೂಗಲ್ ಎಂಕ್ವೈರಿ ಮಾಡ್ಕೊಂಡು ಒಬ್ರು ಮೇಡಮ್ ಎಂಕ್ವೈರಿ ಅವ್ರು ಅದ್ರ ಬಗ್ಗೆ ನಿಮ್ಗೆ ಏನನ್ಸ್ತು ಸರ್? ಅವರು ಎಷ್ಟು ರಿಕ್ವೆಸ್ಟ್ ಮಾಡ್ತಿದ್ದಾರೆ ಈವೆಂಟ್ ಮಾಡ್ಕೊಡಿ ಅಂತ, ಏನನ್ಸ್ತು ನಿಮ್ಗೆ ಅದು ಲೈಫ್ ಅಲ್ಲಿ? ನಾನು ಒಬ್ಬ ಥರ್ಡ್ ಪರ್ಸನ್ ತರ ಹೊರಗಡೆ ಸುಮ್ಮನೆ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ, ನನಗೇನು ಪರಿಚಯ ಇಲ್ಲ ಅಂತ. ಮೇಡಮ್ ಜೊತೆಗೆ ಸರ್ ಜೊತೆಗೆ ಒಂದು ಅವರು ಕಮ್ಯುನಿಕೇಶನ್ ಮಾಡ್ತಾ ಇದ್ರು. ಮೇಡಮ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಗೂಗಲ್ ನೋಡಿದೆ ಸರ್ ನಾನು ನಿಮ್ಮ ಬಗ್ಗೆ, ನೋಡಿ ನಾನು ಹೇಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ.
ಏನು ಅನಿಸ್ತು ಅಂತ ಕೇಳಿದ್ರೆ ಮೇಡಮ್ ಹೇಳ್ತಾರೆ, ಸರ್ ಅಲ್ಲಿ ನೋಡೋದಕ್ಕಿಂತ ಇಲ್ಲಿ ಹೊರಗಡೆ ಬಂದು ಕೇಳ್ಕೊಂಡು ಹೋಗೋದು ತುಂಬ ಉತ್ತಮ. ನಿಜವಾಗ್ಲೂ ಇಲ್ಲಿ ನಾವು ಏನು ಬೇಕಾಗಿದೆಯೋ ಆ ಕ್ರಿಯೇಟಿವಿಟಿ ಎಲ್ಲವೂ ಕೂಡ ನಿಮ್ಮಲ್ಲಿ ಐಡಿಯಾ ಇದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಿಮಗೇನಾದರೂ ನಿಮ್ಮ ಮನೆಯಲ್ಲಿ ಪ್ರೋಗ್ರಾಮ್ ಯಾವುದೇ ಥರ ಇದ್ರೂ ಕೂಡ ಒನ್ ಟೈಮ್ ಸರಿಗೆ ಬಂದು ಭೇಟಿಯಾಗಿ ನಿಮ್ಮ ರಿಕ್ವೈರ್ಮೆಂಟ್ ಏನು, ನಿಮಗೇನು ಬೇಕಾಗಿದೆ, ಸೆಕೆಂಡ್ ಎಲ್ಲವನ್ನೂ ಕೂಡ ಲೈವ್ ಆಗಿ ನೋಡೋಕೆ ನಿಮಗೆ ಸಿಗುತ್ತೆ. ಮೇಡಮ್ ಒಂದು ಫೀಡ್ಬ್ಯಾಕ್ ಕೊಟ್ಟರು ನನ್ನ ಎದುರುಗಡೆನೆ, ಸರ್ ಡನ್, ನನಗೆ ರೆಡಿ ಇದೆ, ನನಗೆ ತುಂಬಾ ಕಡಿಮೆ ಫೀಸಲ್ಲಿ ಆಗಿರ್ಬೋದು ಅಂತಾನೆ. ಬಟ್ ಸರ್ನ ಭೇಟಿಯಾಗಿ ಮಾತುಕತೆ ಆದ್ಮೇಲೆ ಅವ್ರಿಗೆ ಏನ್ ಅನಿಸ್ತೀವಿ ಗೊತ್ತಿಲ್ಲ. ಇಲ್ಲಿ ಕುಂತು ಮಾತಾಡಿ ಇದೇ ತಾನೇ ಕ್ವಾಲಿಟಿ, ಮತ್ತೇನ್ರಿ ಬೇಕು ನಿಮಗೆ? ಕ್ವಾಲಿಟಿ ತಾನೇ ಬೇಕು. ಒನ್ ಟೈಮ್ ಬಂದು ಸರ್ನ ಭೇಟಿಯಾಗಿ ನಿಮ್ಗೆ ಏನೋ ವರ್ಕ್ ಇದ್ರು ಕೂಡ, ಯಾವುದೇ ನಿಮ್ಮ ಪ್ರೋಗ್ರಾಮು ಪ್ರಮೋಷನ್ಸು ಏನೂ ಇದ್ರು ಕೂಡ ಸರ್ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾರೆ. ಸೊ ಹಾಗಾಗಿ ಒನ್ ಟೈಮ್ ಬಂದು ಭೇಟಿ. ಥ್ಯಾಂಕ್ ಯು ಸರ್. ಒಂದೇ ಒಂದು ನಿಮ್ಮ ಸ್ಟೂಡೆಂಟ್ ಬಗ್ಗೆ, ನಿಮ್ಮ ಪ್ಲೇಸ್ಮೆಂಟ್ ಬಗ್ಗೆ ನಾನು ಅವಾಗಲೇ ಮಾತಾಡ್ತಾ ಇದ್ದೆ. ಈಗ 5 ಸ್ಟಾರ್ ಹೋಟ್ಲುಗಳಲ್ಲೆಲ್ಲ ಪ್ಲೇಸ್ಮೆಂಟ್ ಆಗಿದೆ. ಹೇಗೆ ಸರ್, ಯಾವ ತರ? ಕೆಲವ್ರು ಏನಂದ್ರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಅಂದ್ರೆ ಏನ್ ಬರೀ ಇಂಗ್ಲಿಷೇ ಇರ್ಬೇಕಾ, ಅದು ಎಜುಕೇಶನ್ ಇರ್ಬೇಕಾ ಅಂತ. ಕೆಲವರು ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಅಂದ್ರೆ ನನ್ನ ಪ್ರಕಾರ ನಥಿಂಗ್ ಬಟ್ ನಮ್ಮ ಹಳ್ಳಿ ಜನ, ನಮ್ಮ ಅಜ್ಜಿ ತಾತ, ನಮ್ಮ ಅಪ್ಪ ಅಮ್ಮ ಯಾರಾದ್ರೂ ಫ್ಯಾಮಿಲಿ ಮೆಂಬರ್ಸ್ ಬಂದ್ರೆ ಅವ್ರನ್ನ ಭಾವನೆ ಮಾಡ್ತಿದ್ರಲ್ಲ, ಏನ್ ಊಟ ಬೇಕು, ಯಾವ ತರ ಉಳ್ಕೋಬೇಕು ಆ ವ್ಯವಸ್ಥೆ ಮಾಡ್ತಿದ್ರಲ್ಲ, ದಟ್ ಈಸ್ ಕಾಲ್ಡ್ ಹಾಸ್ಪಿಟಾಲಿಟಿ, ದಟ್ ಈಸ್ ಕಾಲ್ಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ನಿಮ್ಮ ಸ್ಟೂಡೆಂಟ್ ಗ್ರೋತ್ ನೋಡಿ ನನಗೆ ಬಹಳ ಖುಷಿ ಆಯ್ತು. ಅದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ಹೋಟೆಲ್ ಇಂಡಸ್ಟ್ರಿ ಅಂದ್ರೆ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ. ಇವತ್ತು ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಜನರ ತಲೆಯಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ, ಹೋಟೆಲ್ ಅಂತ ಹೇಳಿದ್ರೆ ಒಂದು ಅವ್ರು ನಾರ್ಮಲ್ ಲೊಕ್ಯಾಲಿಟಿ ಹೋಟೆಲ್ಗಳನ್ನು ನೋಡಿರ್ತಾರೆ. ಅವ್ರ ತಲೆಯಲ್ಲಿ ಫಸ್ಟ್ ಬರುವಂತ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತಲಲ್ಲಿ ಇರುವಂತ ಹೋಟೆಲ್ಗಳ ಬಗ್ಗೆ, ದಾಬಾದಲ್ಲಿ ಸಣ್ಣ ಸಣ್ಣ ಚಿಕ್ಕ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾರೆ. ಈ ತರ ಹೋಟೆಲಲ್ಲಿ ಕೆಲಸ ಮಾಡಿ ಸಿರಾ ತಗೊಂಬಾರೋ, ಉಪ್ಪಿಟ್ಟು ತಗೊಂಬಾರೋ, ಪುರಿ ತಗೊಂಬಾರೋ, ಟೀ ತಗೊಂಬಾರೋ, ಟೇಬಲ್ ಕ್ಲೀನ್ ಮಾಡುವ ಅಂತ ಹೇಳ್ತಾರಲ್ಲ, ಆ ತರ ಕೆಲಸ ಇರ್ಬೋದು ಅಂತೇಳಿ ಎಷ್ಟೋ ಜನ ಇವತ್ತು ಲೇಬರ್ ಕೋರ್ಸ್ ಅಂತ ತಿಳ್ಕೊಂಡು ಆ ಕೋರ್ಸ್ಗಳನ್ನ ಕಲಿತಾ ಇದ್ದಾರೆ. ಬಟ್ ಅದು ವೈಟ್ ಕಾಲರ್ ಜಾಬ್. ಸೊ ಇವತ್ತು ಈ ಕೋರ್ಸ್ ಅಲ್ಲಿ ಇವತ್ತು ಫುಡ್ ಆ್ಯಂಡ್ ಪ್ರೊಡಕ್ಷನ್ ಹೇಳ್ಕೊಡ್ತಾರೆ. ಅಂದ್ರೆ ಒಬ್ಬ ಶೆಫ್ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಪ್ರೊಡಕ್ಷನ್ ಅಲ್ಲಿ ತುಂಬಾ ಫೋಕಸ್ ಮಾಡಬೇಕು. ಫ್ರಂಟ್ ಆಫೀಸ್ ಅಸೋಸಿಯೇಟ್ ಅಂತ ಬರುತ್ತೆ, ಅಂದ್ರೆ ರಿಸೆಪ್ಷನಿಸ್ಟ್ ಕೆಲಸ ಮಾಡಬೇಕು, ವೆಲ್ಕಮ್ ಹೆಂಗ್ ಮಾಡ್ಕೋಬೇಕು, ಯಾರು VIP ಗಳು ಬಂದ್ರು. ಇವತ್ತು ಒಂದು ಸ್ಟಾರ್ ಹೋಟೆಲ್ ಯಾರು ಬರ್ತಾರೆ? ಒಂದು ಬರುವಂತ ಸರ್ VIPs ಬರ್ತಾರೆ, ಸ್ಟಾರ್ಸ್ ಬರ್ತಾರೆ, ಆಕ್ಟರ್ಸ್ ಬರ್ತಾರೆ, ಸೆಲೆಬ್ರಿಟೀಸ್ ಬರ್ತಾರೆ. ಇವರೆಲ್ಲ ಬಂದಾಗ ಇವತ್ತು ಮನುಷ್ಯ ಹೋಟೆಲ್ ಬರೋ ಉದ್ದೇಶ ಏನು? ಒಂದು ತನ್ನ ವರ್ಕ್ ಮೇಲೆ, ಬೇರೆ ಕೆಲಸದ ಮೇಲೆ ಬಂದಿರ್ತಾರೆ. ಬಂದಾಗ ಅವನಿಗೆ ತನ್ನ ಮನೆಯಲ್ಲಿ ಇದ್ದಂಗೆ ಫೀಲ್ ಆಗ್ಬೇಕು ಅಂತ ಹೇಳಿದ್ರೆ, ನಾವು ನಮ್ ಎಷ್ಟೇ ವರ್ಕ್ ಟೆನ್ಷನ್ ಇದ್ರು ಕೂಡ ಅವ್ರ ಜೊತೆಗೆ ಸ್ಮೈಲ್ ಇಲ್ಲ, ನಗ್ತಾ ಮಾತಾಡ ಫೀಲಿಂಗ್ಸ್ ಅವ್ರಿಗೆ ಬರುತ್ತೆ. ಸೆಕೆಂಡ್ ಸರ್ವಿಸ್ ಹಂಗಿರ್ಬೇಕು. ಹಾಗೆ ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಎಲ್ಲ ಸಬ್ಜೆಕ್ಟು ಹೇಳ್ಕೊಡ್ತೇವೆ. ಸೆಕೆಂಡ್ ಗೆಸ್ಟ್ ಜೊತೆಗೆ ಬಂದಾಗ ಅವ್ರ ಜೊತೆ ಇಂಗ್ಲಿಷ್ ಮಾತಾಡ್ಬೇಕು. ಸರ್ ನಾವು ಕನ್ನಡ ಮೀಡಿಯಂನ ಬಂದಿದ್ದೇವೆ, ಇಂಗ್ಲಿಷ್ ಬರಲ್ಲ ಭಯ ಇದೆ. ಸೊ ನಮ್ಮಲ್ಲಿ ಇವತ್ತು ನಾವು ಸ್ಪೋಕನ್ ಇಂಗ್ಲಿಷ್ ಕೂಡ ಹೇಳ್ಕೊಡ್ತೇವೆ. ಜೊತೆಗೆ ಇವತ್ತು ಮೇಲ್ ಕಳ್ಸ್ಕೊಡ್ಬೇಕು, ಕಂಪ್ಯೂಟರ್ ಜ್ಞಾನ, ಡಿಜಿಟಲ್ ಇಂಡಿಯಾ ಇದೆ ಇವತ್ತು. ನೀವು ಆಗಲೇ ಹೇಳಿದ್ರಿ, ಸೊ ಫೋನ್ ಪೇ, ಗೂಗಲ್ ಪೇ ಅಂತೇಳಿ ಇವತ್ತು ಯಾವುದೇ ಒಂದು ರಿಕ್ವೆಸ್ಟ್ಗೆ ಮೇಲಿಗೆ ರಿಪ್ಲೈ ಕೊಡಬೇಕು ಅಂತೇಳಿ ನಮ್ಗೆ ಕಂಪ್ಯೂಟರ್ ಜ್ಞಾನ ಅತ್ಯವಶ್ಯಕ. ಸೊ ಹಾಗಾಗಿ ನಮ್ಮಲ್ಲಿ ಇವತ್ತು ಕಂಪ್ಯೂಟರ್ ನಾಲೆಜ್ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಇದಾದ್ಮೇಲೆ ನಮ್ಮಿಂದ ನಿಮಗೆ ITCಗೆ ಅಥವಾ ತಾಜ್ ಹೋಟ್ಲಿಗೆ, ರ್ಯಾಡಿಸನ್ ಹೋಟ್ಲಿಗೆ, ಇಂಥ 5 ಸ್ಟಾರ್ ಹೋಟ್ಲಿಗಳಿಗೆ ನಾವು ಬಹಳಷ್ಟು 5 ಸ್ಟಾರ್ ಹೋಟ್ಲಿಗಳು ಇದಾವೆ. ಸೊ ಅಲ್ಲಿ ನಾವು ನಿಮ್ಮನ್ನ ಜಾಬ್ ಪ್ಲೇಸ್ಮೆಂಟ್ ಕಳಿಸ್ಕೊಡ್ತಾ ಇದ್ದೇವೆ. ಈಗಾಗಲೇ PGS ಸಂಸ್ಥೆಯಿಂದ 1000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಪ್ರಾರಂಭದಲ್ಲಿ 20,000ದಿಂದ ತನ್ನ ಸಂಬಳನ ಸ್ಟಾರ್ಟ್ ಮಾಡಿಕೊಂಡು ತಿಂಗಳಿಗೆ 1 ಲಕ್ಷಕ್ಕಿಂತ ಜಾಸ್ತಿನ ಸಂಬಳ ಪಡಿತಾ ಇದ್ದಾರೆ. ಇದರಲ್ಲಿ ಯಾವುದೇ ಕೋರ್ಸ್ ಮಾಡ್ರಿ ನಿಮಗೆ ಒಳ್ಳೆ ಫ್ಯೂಚರ್ ಇದೆ. ಸೆಕೆಂಡ್ ಜೊತೆಗೆ ಇವತ್ತು ಹೇಳ್ಬೇಕು ಅಂದ್ರೆ 100% ಜಾಬ್ ಗ್ಯಾರಂಟಿ ಸಂಸ್ಥೆ ವತಿಯಿಂದ ನಿಮಗೆ ಎಲ್ಲಿ ಜಾಬ್ ಇದೆ ಅಂತ ಹೇಳ್ತಾರೆ ಕಳಿಸೋದಕ್ಕೆ ನಾವು ಸಿದ್ಧರಾಗಿದ್ದೇವೆ. ನೀವು ಬಂದು ಕಲಿಯುವಂತ ಕೆಲಸ ನಿಮ್ದು. ಸೆಕೆಂಡ್ ಇವತ್ತು ಹೊರಗಡೆ ಬರ್ತಾ ಇದ್ದೇವೆ, ಅಲ್ಲಿ ರೂಮ್ ಫೆಸಿಲಿಟೀಸ್ ವಿಚಾರ ಮಾಡಕ್ ಹೋಗ್ಬೇಡಿ, ಎಲ್ಲಾ ಫೆಸಿಲಿಟೀಸ್ ನಮ್ಮಲ್ಲಿ ಇದೆ. ಈಗಾಗಲೇ ನಮ್ಮ ಕಾಲೇಜಲ್ಲಿ ಇವತ್ತು 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಸೊ ಇವತ್ತು ಅವರೆಲ್ಲರಿಗೂ ಕೂಡ ಇವತ್ತು ಇಂಗ್ಲಿಷ್ ಬರಲ್ಲ ಅಂತ ಗಿಲ್ಟಿ ಫೀಲಿಂಗ್ಸ್ ಅವ್ರು ಏನಿತ್ತು ಅದೆಲ್ಲ ಹೋಗಿದೆ ಅಂತೇಳಿ ವಿದ್ಯಾರ್ಥಿಗಳು ಹೇಳ್ತಾರೆ. ಹೆಚ್ಚಿನ ಮಾಹಿತಿಗೋಸ್ಕರ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ PGSS ಇನ್ಸ್ಟಿಟ್ಯೂಟ್ ಶಿರ್ಸಿ ಅಂತ ಹೊಡೆಯೋದ್ರಿಂದ ನಿಮ್ಗೆ ಹೆಚ್ಚಿನ ಮಾಹಿತಿ ಎಲ್ಲ ಸಿಗುತ್ತೆ. ಓಕೆನಾ? ಬನ್ನಿ. ಸೊ ಎಲ್ಲ ನಿಮಗೆ ಕೋರ್ಸ್ ಬಗ್ಗೆ ತರಬೇತಿ ಕೊಟ್ಟು ಜಾಬ್ ಮಾತ್ರ ನಿಮಗೆ ನಾವೇ ಕಳಿಸ್ಕೊಡ್ತೇವೆ. ಓಕೆನಾ? ಜೊತೆಗೆ PGSS ಇನ್ಸ್ಟಿಟ್ಯೂಟ್ ಏನಿದೆ, ನಾಟ್ ಓನ್ಲಿ ಇನ್ಸ್ಟಾಗ್ರಾಮ್, ಅವ್ರ ವೆಬ್ಸೈಟ್ ಇದೆ,
ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ, ವಾಟ್ಸಪ್ ಗ್ರೂಪ್ ಇದೆ, ಕಮ್ಯುನಿಟಿ ಇದೆ. ಅದಕ್ಕೆಲ್ಲ ಜಾಯಿನ್ ಆಗಿ ಎಲ್ಲಾ ಡೀಟೇಲ್ಸ್ ನ ಪಡ್ಕೊಳ್ಳಿ. ನಮ್ಮ ಫಾಲೋವರ್ಸ್ ಕೂಡ ನಿಮ್ಗೆ ಏನಾದ್ರು ಅವಶ್ಯಕತೆ ಇತ್ತು, ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದ್ರೂ ಇತ್ತು ಅಂದ್ರೆ ಆ ಭಾಗದಲ್ಲಿ ಅವ್ರಿಗೆ ರೆಫರ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಕೇಳ್ತೇನೆ. ನೀವು ಮಾಡುವಂತ ಕೆಲಸ ನನಗೆ ಬಹಳ ಖುಷಿಯಾಗಿದೆ. ಮುಂದಿನ ದಿನಗಳಲ್ಲಿ ನಾವು ವರ್ಕ್ ಮಾಡೋಣ. ನನಗೆ ಬಹಳ ಖುಷಿ, ಒಳ್ಳೇದಾಗ್ಲಿ. ಕನ್ನಡಕ್ಕೆ ಈ ತರ ಇನ್ಸ್ಟಿಟ್ಯೂಟ್ಗಳು ತುಂಬಾ ಮುಖ್ಯ ಇದೆ ಸ್ನೇಹಿತರೆ, ತುಂಬಾ ಇದೆ. ನಾನು ನೀವು ಓದಿದಾಯ್ತು, ಇವಾಗ ಏನ್ ಬೇಕು, ರಿಯಲ್ ಲೈಫ್ ಮಾಡ್ಬೇಕು, ಅದಕ್ಕೆ ಬೇಕು ಸ್ಕಿಲ್ ಬೇಕಾಗುತ್ತೆ. ಇವತ್ತು ಬೇಕು ಸ್ಕಿಲ್ ಇರೋದ್ರಿಂದ ಮಾತ್ರ ಇವತ್ತು ನಾವು ಎಲ್ಲಿ ಬೇಕಾದ್ರೆ ಜಾಬ್ನ ಮಾಡ್ತೀವಿ. ಸೊ ಇವತ್ತು ಸ್ಕಿಲ್ ಓರಿಯೆಂಟೆಡ್ ಕೋರ್ಸ್ಗಳನ್ನ ಕಲೀರಿ. ಜಾಬ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಫ್ಯೂಚರ್ ನಿಮಗೆ ಅಂತ ಹೇಳ್ಬೋದು. ಎಲ್ಲರೂ ಬನ್ನಿ, PGSS ಕಾಲೇಜ್ಗೆ ಜಾಯ್ನ್ ಆಗಿ. ಜೊತೆಗೆ ಇವತ್ತು ಈವೆಂಟ್ ಮ್ಯಾನೇಜ್ಮೆಂಟ್ ಕೂಡ ನಾವು ಇವತ್ತು ಸರ್ ಜೊತೆಗೆ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ನಿಮ್ಗೆಲ್ಲರೂ ಕೂಡ ಇವತ್ತು ನಮ್ಮ ಭಾಗದಲ್ಲಿ ಕಲಿಬೇಕು, ದೂರ ಬರಕ್ಕಾಗಲ್ಲ ಅನ್ನೋರಿಗೆ ಸರ್ ಅಲ್ಲಿ ಕೂಡ ಸಪೋರ್ಟ್ ಮಾಡಕ್ಕೆ ರೆಡಿ ಆಗಿದ್ದಾರೆ. ತುಂಬಾ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ದೊಡ್ಡ ಗುಣಕ್ಕೆ. ಓಕೆನಾ? ನೋಡಿ ನನ್ನ ಕೈ ಅನ್ಸಕ್ ನೋಡಿ, ನಾನು ಯಾವಾಗ ಹೇಳ್ಕೊಡ್ತಾ ಇದ್ದೆ ನಮ್ಮ ಸ್ಟೂಡೆಂಟ್ಗೆ, ನೋಡಿ ನಮ್ಮ ಸ್ಟೂಡೆಂಟ್ ಇವತ್ತು ಫ್ಲವರ್ ವರ್ಕ್ ಮಾಡ್ತಾ ಇದ್ದಾರೆ. ಈ ಎರಡು ಕೈ ಕೊಡ್ತಾ ಇದೀವಲ್ಲ, ದಿಸ್ ಇಸ್ ಕಾಲ್ಡ್ ರೆಸ್ಪೆಕ್ಟ್ ಎವ್ರಿ ಒನ್. ಯಾವುದೇ ಮೂವ್ಮೆಂಟ್ ಅಲ್ಲಿ ಇದ್ರು, ಇದು B2B, B2C, B2B, ಏನೇ ಬಿಸ್ನೆಸ್ ಮಾಡಿದ್ರು ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.